ವಿಠ್ಠಲ ಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ವಿಶಾಲಾಕ್ಷಿ ಪುರುಷ, ವಿಶಾಲಾಕ್ಷಿ ಗಂಡು ಮಗು, 9 ಅಕ್ಟೋಬರ್ 2023, ಹಿರೇಕೆರೂರಲ್ಲಿ ಜನನ, ಅಶ್ಲೇಷ ನಕ್ಷತ್ರ, ತೃತೀಯ ಪಾದ, ಕರ್ಕ ರಾಶಿ, ಮೇಷ ಲಗ್ನ. ಕ್ಷಮಿಸಿ ಮಹೇಂದ್ರ ಅವರೇ, ಏನ್ ಮಾಡ್ಲಿ, ನಾನು ಕಾಲೇಜ್ ಕೆಲಸದಲ್ಲಿ ಬಹಳ ಬ್ಯೂಸಿ ಆಗಿದ್ದೇನೆ, ಬಹಳ ಬ್ಯೂಸಿ ಆಗಿದ್ದೇನೆ. ನನಗೆ ಟೈಮೇ ಸಿಗ್ತಾ ಇಲ್ಲ ವಿಡಿಯೋ ಮಾಡಕ್ಕೆ, ದಯವಿಟ್ಟು ಕ್ಷಮೆ ಇರಲಿ ಮಹೇಂದ್ರ ಅವರೇ. ನೋಡಿ, 27 ನಕ್ಷತ್ರ ಟೋಟಲ್ ಯಾವುವು? 27 ನಕ್ಷತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲಿ 6 ಗಂಡ ಮೂಲ ನಕ್ಷತ್ರ, 6 ಗಂಡ ಮೂಲ ನಕ್ಷತ್ರ. ಅವು ಯಾವ್ಯಾವು ನೋಡಿ? ರೇವತಿಯ 3 ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ. ಹೌದು, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಮಗು ಬಹಳ ಚಿಕ್ಕದಿದೆ, ಇವಾಗಲೇ ಗೋಮುಖ ಪ್ರಸವ ಪೂಜೆ ಮಾಡಿ ಆಕಳ ದಾನ ಮಾಡೋದು ಬಹಳ ಬೆಟರ್. ನೀವು ಇಲ್ಲ ಅಂದ್ರೆ ಎಜುಕೇಶನ್ ನೋಡ್ತಾ ಬೀಳುತ್ತೆ, ಇಲ್ಲ ದಾಂಪತ್ಯಕ್ಕೆ ಬೀಳುತ್ತೆ, ಇಲ್ಲ ಗ್ರೋತಿಗೆ ಬೀಳುತ್ತೆ, ಇಲ್ಲ ಬೆಳವಣಿಗೆ ಸರಿಯಾಗುವುದಿಲ್ಲ, ಇಲ್ಲ ಕೆಟ್ಟ ಚಿಟಕ್ಕೆ ಬೀಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅಶ್ಲೇಷ ನಕ್ಷತ್ರ ಆಗಿದ್ರಿಂದ ನೀವು ಕಾರ್ತಿಕ, ಸ್ಕಂದ, ಇಲ್ಲ ಸುಬ್ರಹ್ಮಣ್ಯನ ಹೆಸರಿನಲ್ಲಿ ಹೆಸರಿಡ್ಬೇಕು ನೀವು. ಹೌದು, ನನ್ ಕೇಳಿದ್ರೆ ಸ್ಕಂದ ಇಸ್ ಬೆಟರ್. ಹೌದು, ಸ್ಕಂದ ಅಂತ ಹೇಳಿದ್ರೆ ಬಹಳ ಒಳ್ಳೆಯದಾಗುತ್ತೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನ ಮಾಡಿಸಲೇಬೇಕು, ಮಾಡಿಸ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ ನೋಡೋಣ. ಇಲ್ಲಿ 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹದಲ್ಲಿ 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ರಿಂದ 24 ಇರಬೇಕು. ಯಾಕಂದ್ರೆ 0 to 6 ಅಂದ್ರೆ 0 to 10 years ಅಂತ ಹೇಳಿ, 24 to 29 ಅಂದ್ರೆ 65 ರಿಂದ 100 ವರ್ಷ ಅಂತ ಅರ್ಥ. 6 ರಿಂದ 24 ಅಂದ್ರೆ 15 ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. 1, 4, 7, 10 ಕೇಂದ್ರ ಅಂತ ಕರೆದ್ರೆ, 2 ಗಣೇಶ, 11 ಲಾಭೇಶ. 1, 5, 9 ತ್ರಿಕೋನ ಅಂತ ಕರೆದ್ರೆ, 6, 8, 12 ಭಾರಿ ಕೆಟ್ಟ ಸ್ಥಾನ ಅಂತ ಕರಿತೀವಿ. ಹೌದು, 3 50-50 ಆಗುತ್ತೆ. ಹೌದು, ಹಾಗಾದರೆ ಮೇಷ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದೇ ಕುಜ, 2ನೇದು ಚಂದ್ರ, 3ನೇದು ಸೂರ್ಯ, 4ನೇದು ಗುರು, 5ನೇದು ಶನಿ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶುಕ್ರ ಹಾಗೂ ಬುಧ. ಹೌದು, ಕುಜನ ಅತಿ ದೊಡ್ಡ ವಿರೋಧಿಗಳು. ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರೀಯ ಗುರು, ವಕ್ರೀಯ ಶನಿ, ಅಸ್ತಂಗತ ಕುಜ, ಅಸ್ತಂಗತ ಬುಧ. ನೋಡಿ, ಇಲ್ಲಿ ನಾನು ಮಾತ್ರ ಹೇಳೋದಿಷ್ಟೇ ನಿಮ್ಗೆ, ದಯವಿಟ್ಟು ನಾನು ಹೇಳೋದನ್ನ ನೀವು ಮಾಡ್ಕೊಳ್ಳೇಬೇಕು. ಹೌದು, 1ನೇ ಭಾವದಲ್ಲಿ ಗುರು ಇದ್ದಾನೆ. ಯಾರಿವನು? 9ನೇ ಭಾವದ ಸ್ವಾಮಿ 1ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಅದು ಅಲ್ಲದೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೂ ಆಗಿದೆ 9ನೇ ಭಾವದ ಸ್ವಾಮಿ ಲಗ್ನದಲ್ಲಿ ಬರೋದ್ರಿಂದ. ಪ್ಲಸ್ ರಾಹು 1 ಡಿಗ್ರಿ ಇದ್ದಾನೆ, ಇಲ್ಲಿ ಸರ್ಪದೋಷನೂ ಆಗಿದೆ. ಪ್ಲಸ್ ಗುರು
ಚಾಂಡಾಲ ದೂಷಣೂ ಆಗಿದೆ. ಚಾಂಡಾಲ ದೂಷಣೂ ಆಗಿದೆ. ಹಾಗಾಗಿ ತಾವು ದಯವಿಟ್ಟು ಇಲ್ಲಿ ರಾಹು ಶಾಂತಿ ಮಾಡ್ಕೊಳ್ಳೇಬೇಕು, ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯುವುದಿಲ್ಲ. ನೋಡಿ, 1ನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾನೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾನೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ, ಮೆಂಟಲಿ ಕೆಪಬಲ್ ಇರ್ತಾನೆ, ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ, ಆಶೆ ಆಕಾಂಕ್ಷೆಗಳು ಇರ್ತಾವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊತಾನೆ, ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಬುದ್ಧಿವಂತಿಕೆ ನಡೀತಾನೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತಾನೆ. ಹೌದು. 9ನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ಜೊತೆಗಿರುತ್ತೆ, ಧರ್ಮವನ್ನು ನಂಬ್ತಾನೆ, ಭಾಗ್ಯವಂತನಾಗಿರ್ತಾನೆ, ಪ್ರಾಪ್ತಿಯನ್ನು ಪಡ್ಕೊತಾನೆ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ತಾನೆ, ಸುಖಮಯ ಜೀವನವನ್ನು ಗಳಿಸ್ತಾನೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ, ದೇವರ ಆಶೀರ್ವಾದ ಸದಾ ಇರುತ್ತೆ, ಬಹಳ ನಂಬಿಕೆಯಾಗಿರ್ತಾನೆ, ಪುಣ್ಯದ ಕೆಲಸ ಮಾಡ್ತಾನೆ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತಾನೆ. ಇದು 9ನೇ ಭಾವದ ಫಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊತಾನೆ. ಯೋಗ ಚಂದ್ರಿಕೆ ಹಾಗೂ ಯೋಗ ಸುಧೆಯನ್ನು ಗ್ರಂಥದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ. ನೋಡಿ, ವಿಶಾಲಕ್ಷಿ ಅವರು ದಯವಿಟ್ಟು ಸರ್ಪ ಸಂಸ್ಕಾರ ಮಾಡಿಸಿ, ಇವನಿಗೆ ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು. ಗುರು ಚಾಂಡಾಲ ದೋಷವಾಗಿದೆ, ಮಗು ಅಜ್ಞಾನಿ ಆಗುವ ಎಲ್ಲಾ ಲಕ್ಷಣ ಕಾಣ್ತಾ ಇದ್ದಾರೆ. ಆ ರೀತಿ ಮಾಡಬೇಡಿ ದಯವಿಟ್ಟು. ಗುರು ಚಾಂಡಾಲ ದೋಷ ಒಳ್ಳೆಯದಲ್ಲ. ಹೌದು, 1ನೇ ಭಾವದಲ್ಲಿ ಗುರು ಚಾಂಡಾಲ ದೋಷ ಆದ್ರೆ ಆರೋಗ್ಯ ಹಾಳಾಗುತ್ತೆ, ಜ್ಞಾನ ಹಾಳಾಗುತ್ತೆ, ಬುದ್ಧಿ ಬೆಳೆಯೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ, ಆಮೇಲೆ ಓದುವ ಇಷ್ಟ ಇರುವುದಿಲ್ಲ, ಹಂಗಾಗ್ತಾರೆ. ಹಾಗಾಗಿ ಇಲ್ಲಿ ಸರ್ಪದೋಷದ ನಿವಾರಣೆ ಮಾಡ್ಕೊಳ್ಳೇಬೇಕು ನೀವು, ಬೇರೆ ದಾರಿ ಇಲ್ಲ. ಗುರು ಚಾಂಡಾಲ ದೋಷ ಅಂದ್ರೆ ವಿದ್ಯೆಯಿಂದ ದೂರ ಇರುವುದು ಅಂತ ಅರ್ಥ. ಸರ್ಪದೋಷ ಅಂದ್ರೆ ಅನಾರೋಗ್ಯಕ್ಕೆ ಈಡಾಗುವುದು ಅಂತ ಅರ್ಥ. ಇವೆರಡೂ ಮಾಡ್ಕೊಳ್ಳೋ ನೀವು ಈ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದ್ರಿಂದ 100% ಸರ್ಪದೋಷ ಆಗಲಿ ಗುರು ಚಾಂಡಾಲ ದೋಷ ಆಗಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ನೋಡಿ, 4ನೇ ಮನೆಯಲ್ಲಿ ಚಂದ್ರ, ತಾಯಿಗೆ ಲತ್ತು. ತಾಯಿ ಮೇಲೆ ವಿಪರೀತ ಪ್ರೇಮವನ್ನು ಹೊಂದಿರ್ತಾನೆ, ತಾಯಿ ಮೇಲೆ ವಿಪರೀತ ರೆಸ್ಪೆಕ್ಟ್ ಹೊಂದಿರ್ತಾನೆ, ಬಹಳ ಜವಾಬ್ದಾರಿತ ವ್ಯಕ್ತಿ ಆಗಿರ್ತಾನೆ, ಒಳ್ಳೆ ವ್ಯವಹಾರಸ್ಥನಾಗ್ತಾನೆ, ನೆಮ್ಮದಿಯ ಬದುಕನ್ನು ಬದುಕ್ತಾನೆ, ಸುಖಮಯ ಜೀವನವನ್ನು ಸಾಗಿಸ್ತಾನೆ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ, ಹೈಯರ್ ಎಜುಕೇಶನ್ ಆಗುತ್ತೆ, ಎಲ್ಲರ ಜೊತೆ ಹೊಂದಾಣಿಕೆ ಬದುಕನ್ನು ಬದುಕ್ತಾನೆ, ಮನೆಯ ಸ್ಥಿತಿ ಎತ್ತುತ್ತಾನೆ, ಸ್ಟೈಲ್ ಇರುತ್ತೆ, ಮನೆಗೆ ಬಂದವರು ಬಹಳ ಪ್ರೇಮದಿಂದ ನೋಡ್ತಾನೆ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ನೋಡ್ತಾನೆ, ಅದು ಮೂವಲ್ಲಿ ಪ್ರಾಪರ್ಟಿಯನ್ನು ಗಳಿಸ್ತಾನೆ. 5ನೇ ಮನೆ ಶುಕ್ರ ಒಳ್ಳೆಯದಲ್ಲ ಇಲ್ಲಿ. ಹೌದು, ದಿಸ್ ಇಸ್ ವೆರಿ ಬ್ಯಾಡ್. ಮಲ್ಟಿಪಲ್ ಅಫೇರ್ಸ್ ಮಾಡೋ ಚಾನ್ಸಸ್ ಮಾಡಿದೆ ಮಗು. ಹೌದು, ಚಿಕ್ಕ ಮಗು ಮುಂದೆ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತೆ, ಮಲ್ಟಿಪಲ್ ಅಫೇರ್ಸ್ ಮಾಡಬಹುದು. 5ನೇ ಭಾವ ಕೆಟ್ಟಿದೆ. ದಯವಿಟ್ಟು 5ನೇ ಭಾವದ ಸ್ವಾಮಿ 6ನೇ ಭಾವದಲ್ಲಿ ಕೂತಿದ್ದಾನೆ. ಹಾಗಾಗಿ ಇಲ್ಲಿ 5ನೇ ಭಾವ ಎಜುಕೇಶನ್ ಇಲ್ದ ಹೋಗ್ಬೋದು, ದಾಂಪತ್ಯ ಸಿಗದೆ ಹೋಗ್ಬೋದು, ಸೆಕ್ಸುವಲ್ ಲೈಫ್ ಹಾಳಾಗ್ಬೋದು, ವಿಪರೀತ ಆಗ್ಬೋದು, ಒಳ್ಳೆ ಟ್ಯಾಲೆಂಟ್ ಅನ್ನು ಗಳಿಸ್ಕೋಬಹುದು, ಪಾಪ್ಯುಲಾರಿಟಿ ಸಿಗದೆ ಹೋಗ್ಬೋದು, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು, ಇಲ್ಲ ಇವನು ಮೋಸ ಮಾಡ್ಬೋದು, ಯಾವುದೇ ರೀತಿ ಕಾಂಪಿಟೇಷನ್ ಎಕ್ಸಾಮ್ ಪಾಸ್ ಆಗದೆ ಹೋಗ್ಬೋದು, ಸುಖ ಶಾಂತಿಯಿಂದ ಬದುಕನ್ನು ಬದುಕದೆ ಹೋಗ್ಬೋದು, ಕಷ್ಟಗಳನ್ನು ಜೀವನ ಕೂಡಬಹುದು. ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು, ಒಳ್ಳೆ ಗುಣಗಳು ಬೆಳೆಯದೆ ಹೋಗ್ಬೋದು, ಪಬ್ಲಿಕ್ ಇಮೇಜ್ ಕೆಟ್ಟು ಹೋಗ್ಬೋದು. ಹಾಗಾಗಿ ಶುಕ್ರ ಶಾಂತಿ ಮಾಡೋದು ಮಾತ್ರ ನೀವು ಮರೆಯಲೇಬಾರದು. ಹೆಸರು ಮಾತ್ರ ನೀವು ಏನೇ ಇದ್ರು ಸುಬ್ರಹ್ಮಣ್ಯನ ಹೆಸರೇ ಇಡಬೇಕು ಅವನಿಗೆ. ಸ್ಕಂದ, ಕಾರ್ತಿಕೆ, ಸುಬ್ರಹ್ಮಣ್ಯ, ಈ ರೀತಿ. ಸ್ಕಂದ ಇಸ್ ಬೆಟರ್. ಹೌದು, ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕುಜ ಅಸ್ತಂಗತ ಆಗಿದ್ದಾನೆ, ಬುಧನ ಅಸ್ತಂಗತ ಆಗಿದ್ದಾನೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಂಡು, ಲಗ್ನೇಶ ಅಸ್ತಂಗತರಾದ್ರೆ ಅನಾರೋಗ್ಯಕ್ಕೆ ಈಡಾಗ್ತಾರೆ. ನೋಡಿ, ಇಲ್ಲಿ ಅಂಗಾರಕ ದೋಷ ಆಗಿದೆ. ನೋಡಿ, ಇವನು 1ನೇ ಭಾವದ ಸ್ವಾಮಿ,
ಪ್ಲಸ್ 7ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ. 1ನೇ ಭಾವದ ಫಲವನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ಈಗ 7ನೇ ಭಾವದ ಫಲವನ್ನು ಹೇಳಬೇಕು. ಬಟ್ ಅಂಗಾರಕ ದೋಷ ಒಳ್ಳೇದಲ್ಲ ರೀ. 7ನೇ ಮನೆಯಲ್ಲಿ ಅಂಗಾರಕ ದೋಷ ಆದ್ರೆ ಬಹಳ ಕೆಟ್ಟದ್ದು. ಹೌದು, ದಾಂಪತ್ಯ ನಿಲ್ಲಲ್ಲ, ಹೆಂಡತಿ ನಿಲ್ಲಲ್ಲ, ದಾಂಪತ್ಯದ ಆಯುಷ್ಯ ಕಡಿಮೆ ಇರುತ್ತೆ, ಬಹಳ ಬೇಗ ಡೈವರ್ಸ್ ಆಗ್ಬೋದು, ಮದುವೆ ಆಗದೆ ಹೋಗ್ಬೋದು, ಮದುವೆ ನಿಲ್ಲದೆ ಹೋಗ್ಬೋದು. ಇವೆಲ್ಲವೂ ಆಗುವುದು ಈ ಅಂಗಾರಕ ದೋಷದಿಂದ. ಸೊ 7ನೇ ಭಾವದ ಫಲ ಏನಿದೆ, ದಾಂಪತ್ಯ ಆಗದೆ ಹೋಗ್ಬೋದು, ಹೆಂಡತಿಯ ಗುಣಗಳು ನಿಮಗೆ ಹಿಡಿಸದೆ ಹೋಗ್ಬೋದು, ದಾಂಪತ್ಯದ ಆಯುಷ್ಯ ಕಡಿಮೆ ಆಗ್ಬೋದು, ದಿನನಿತ್ಯ ದುಡ್ಡಿಗೆ ಅಹಕಾರ ಹೋಗ್ಬೋದು, ಯಾವುದೇ ಪಾರ್ಟ್ನರ್ಶಿಪ್ ಕ್ಲಿಕ್ ಆಗದೆ ಹೋಗ್ಬೋದು. ಅದು ದಿನನಿತ್ಯದ ಒಂದಿನ ಬಡತನ ಬಂದ್ರೆ ಸಂಪೂರ್ಣ ಬಡತನ ಬರುತ್ತೆ, ಸೌಕರ್ಯಕ್ಕೆ ಬಂದರೆ ಸಂಪೂರ್ಣ ಸೌಕರ್ಯಕ್ಕೆ ಬರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100% ಲಾಸ್ ಆಗ್ತೀರಾ. ಒಂದ್ ವೇಳೆ ಸ್ವಂತ ಪ್ರೊಫೆಷನಿಸ್ಟ್ ಆಗಿದ್ರೆ ಹೆಸರು ಕೆಡಿಸ್ಕೊತೀರಾ. ಇದಕ್ಕೊಂದೇ ದಾರಿ, ನಾಗ ಪ್ರತಿಷ್ಠಾಪನೆ. ನೀವು ನಾಗ ಪ್ರತಿಷ್ಠಾಪನೆ ಮಗು ಮಾಡಲೇಬೇಕು. ಇಲ್ಲ ಅಂದ್ರೆ ಗುರುಚಾಂಡಾಲ ದೋಷ 1ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ ಅಂಗಾರಕ ದೋಷ, ಎರಡೂ ನಿಮ್ಮನ್ನು ತಿಂದಾಕ್ಬಿಡುತ್ತೆ, ಆ ಮಗುನ ತಿಂದಾಕ್ಬಿಡುತ್ತೆ. ನೋಡಿ ಪಚ್ಚೆ ಹಾಕಿದ್ರೆ 7 ಕ್ಯಾರೆಟ್, ಈ 7 ಕ್ಯಾರೆಟ್ ಇದನ್ನ ಹಾಕ್ಬೇಕು, ನೀವು ಹವಳ ಹಾಕ್ಬೇಕು, ಮಸ್ಟ್ ಟೈಮ್ ಶೂಟ್ ಹಾಕ್ಬೇಕು. ಹವಳ ಮತ್ತು ಪಚ್ಚೆ ಬೇಕೇ ಬೇಕು ಮಗುವಿಗೆ. ಹೌದು, ನೋಡಿ ಇಲ್ಲೇ ಏನಾಗಿದೆ ಅಂದ್ರೆ ಅಸ್ತಂಗತ ಆಗಿದ್ದಾನೆ. ಇಲ್ಲಿ 7 ಕ್ಯಾರೆಟ್ ಹವಳ ಬೇಕು, ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಬೇಕು. ಬುಧ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದೆ. ನಾವು 7 ಕ್ಯಾರೆಟ್ ಪಚ್ಚೆ ಹಾಕಿದ್ರೆ ವಿಪರೀತ ರಾಜಯೋಗದಲ್ಲಿ ಬರ್ತಾನೆ. ಬಹಳ ದೊಡ್ಡ ರಾಜಯೋಗ, ವಿಪರೀತ ರಾಜಯೋಗ. ಹೌದು, ಹೆಂಗೆ ಅಂದ್ರೆ ಹವಳ ಹಾಕ್ಲಿಲ್ಲ ಅಂದ್ರೆ ನಿಲ್ಲೋದೇ ಇಲ್ಲ ಮಗುವೆ. ನಾನು ಓಪನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ನೋಡಿ, ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಳಿ, ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಳ್ಳಿ, ಮಗು ಬಹಳ ಎತ್ತರಕ್ಕೆ ಬೆಳೆಯುತ್ತೆ. ಯಾಕೆಂದ್ರೆ ದೊಡ್ಡ ರಾಜಯೋಗ ಇದೆ. ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಇಲ್ಲಿ ವಿಪರೀತ ರಾಜಯೋಗ, ದೊಡ್ಡ ರಾಜಯೋಗ ನೋಡಿ, ವಿಪರೀತ ರಾಜಯೋಗ. ಬಹಳ ದೊಡ್ಡ ರಾಜಯೋಗ, ವಿಪರೀತ ರಾಜಯೋಗ. ಅಜುನ್ ಡೇಟ್ 12 ವರ್ಷ ಇದೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 3 3 ವರ್ಷ ವಿಪರೀತ ಕಷ್ಟ ಇರುತ್ತೆ, 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, 3 ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ. ಹೌದು, ಮುಟ್ಟಿದ್ದಲ್ಲ ನೋಡಿ, ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲವನ್ನೂ ಈ 3 ವರ್ಷದಲ್ಲಿ ತಗೊಂಡ್ಬಿಡ್ತಾರೆ ಮಗು. ಮುಟ್ಟಿದ್ದೆಲ್ಲ ವಜ್ರವಡಿಗೆ, ನಡೆದಿದ್ದೆಲ್ಲ ಚಿನ್ನದ ದಾರಿ ಅಂತಾನೆ ಹೇಳ್ಬೋದು ಈ ವಿಪರೀತ ರಾಜಯೋಗದಲ್ಲಿ. ಮಗುಗೆ ಪಚ್ಚೆನ ಹಾಕ್ಬೇಕು, ಹೌಳನ್ನು ಹಾಕ್ಲೇಬೇಕು, ಬೇರೆ ದಾರಿ ಇಲ್ಲ. ಹೌದು, ಬೇರೆ ದಾರಿನೇ ಇಲ್ಲ. ವಿಪರೀತ ರಾಜಯೋಗ ಕ್ಲಿಕ್ ಆಗ್ಬೇಕಂದ್ರೆ ನೀವು ಮಸ್ಟ್ ಅಂಡ್ ಶುಡ್ ಪಚ್ಚೆ ಹಾಕ್ಲೇಬೇಕು. ಹೌದು, ಸೂರ್ಯ ಎಲ್ಲಿದ್ರೆ ಒಳ್ಳೆ ಫಲನೇ ಕೊಡ್ತಾನೆ. 6 8 ಸೂರ್ಯ ನೀಚನಾಗಬಾರದು ಅಷ್ಟೇ. ಸೂರ್ಯ ನೀಚನಾದ್ರೆ ತೊಂದರೆಗೀಡಾಗುತ್ತೆ ಹೊರತು ಸೂರ್ಯ ನೀಚನಾಗ್ಲಿಲ್ಲ ಅಂದ್ರೆ ಒಳ್ಳೆದನ್ನೇ ಮಾಡ್ತಾನೆ. ನೋಡಿ, 10 ಮತ್ತು 11ನೇ ಭಾವದ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ. ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೆ. ಇಲ್ಲಿ 10 ಮತ್ತು 11ನೇ ಭಾವದ ಫಲವನ್ನು ಕೊಡ್ತಾನೆ. ಏನು ಕೊಡ್ತಾನೆ? 10ನೇ ಭಾವ, ನೀವು ಮಾಡುವಂತ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಇಷ್ಟ ಆಗುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತೀರಿ, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಯಶಸ್ಸನ್ನು ಎಲ್ಲವನ್ನೂ ಪಡ್ಕೊಳ್ತೀರಿ. ಇದು 10ನೇ ಭಾವದ ಫಲ. ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ತಿರುಗಾಟದಿಂದ ಲಾಭ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಗ್ರೋತ್ ಆಗುತ್ತೆ, ದೊಡ್ಡ ಆಭರಣ ಹಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರು ನೀವು ಒಳ್ಳೆ ಸಂಬಂಧ ಇಟ್ಕೋತೀರಿ, ಒಳ್ಳೆ ಮಿತ್ರರನ್ನು ಗಳಿಸ್ಕೋತೀರಿ. ಇದು 11ನೇ ಭಾವದ ಫಲ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದರೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಬುದ್ಧಿ, ಒಳ್ಳೆ ದಾಂಪತ್ಯ,
ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿರ್ತೀರಿ, ಬಹಳ ಸುಶಿಕ್ಷಿತ ಸ್ಥಾನದಲ್ಲಿರ್ತೀರಿ, ಬಹಳ ಫೇಮಸ್ ಆಗ್ತೀರಿ, ಬಹಳ ಹಣವನ್ನ ನೀವು ಗಳಿಸ್ತೀರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಶನಿ ಲೇಟೆಸ್ಟ್, ಪರ್ಫೆಕ್ಟ್, ಪರ್ಮನೆಂಟ್. ಸ್ವಲ್ಪ ಲೇಟ್ ಆಗಿ ಕೊಟ್ಟರು ಪರ್ಫೆಕ್ಟ್ ಆಗಿ ಕೊಡ್ತಾನೆ, ಪರ್ಮನೆಂಟ್ ಆಗಿ ಉಳಿಯುತ್ತೆ. ಶನಿಯಿಂದ ಯಾವತ್ತಿದ್ರು ನೀವು ಇಲ್ಲಿ ಬೇಕಾಗಿರೋದು ನೋಡಿ, ಜಾತಕದಲ್ಲಿ ಗಜಕೇಸರಿ ಯೋಗ ಇದೆ. ಆ ಗಜಕೇಸರಿ ಯೋಗ ಆಗಬೇಕು ಅಂದ್ರೆ ತಾವು ದಯವಿಟ್ಟು ಇಲ್ಲೇ ರಾಹುನ ಶಾಂತಿ ಆಗ್ಬೇಕು, ಇಲ್ಲೇ ಕೇತುವಿನ ಶಾಂತಿ ಆಗ್ಬೇಕು, ಪ್ಲಸ್ 7 ಕ್ಯಾರೆಟ್ ಹವಳ ಹಾಕಲೇಬೇಕು. ಹಾಕಿದ್ರೆ ಒಂದನೇ ಮನೆಯಲ್ಲಿ ಗುರು ಇದ್ದಾನೆ, 4ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಇದನ್ನ ಗಜಕೇಸರಿ ಯೋಗ ಅಂತ ಕರಿತೀವಿ ನಾವು. ಗಜಕೇಸರಿ ಯೋಗ ಅತಿ ದೊಡ್ಡ ರಾಜಯೋಗ. ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತಂದ್ರೆ ನೋಡಿ, ಪ್ರಧಾನಿ ಮೋದಿಜಿ ಗಜಕೇಸರಿ ಯೋಗ, ಋಷಭ್ ಶೆಟ್ಟಿ ಗಜಕೇಸರಿ ಯೋಗ, ನೋಡಿ ಯಶ್ ಅವರು ಗಜಕೇಸರಿ ಯೋಗ, ರಜನಿಕಾಂತ್ ಅವರು ಗಜಕೇಸರಿ ಯೋಗ, ರಾಜ್ಕುಮಾರ್ ಅವರು ಗಜಕೇಸರಿ ಯೋಗ. ಬಹಳ ದೊಡ್ಡ ರಾಜಯೋಗ. ಇಲ್ಲ ಎಲ್ಲವನ್ನೂ ಪಡ್ಕೊಳ್ತೀರಿ ನೀವು, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ ಎಲ್ಲರಿಗಿಂತ ಗಜಕೇಸರಿ ಯೋಗದವರು ಹಾರ್ಡ್ ವರ್ಕರ್ ಇರ್ತಾರೆ. ಹಂಗೆ ಸುಮ್ಮನೆ ಮೇಲಿಂದ ಅದನ್ನು ಬೀಳಲ್ಲ, ಅವ್ರು ಹಾರ್ಡ್ ವರ್ಕ್ ಮಾಡಿದ್ಮೇಲೆ ಅವ್ರಿಗೆ ಸಕ್ಸಸ್ ಸಿಗೋದು, ಇದು ಮಾತ್ರ ಸತ್ಯ. ಗಜಕೇಸರಿ ಯೋಗದಲ್ಲಿ ಅದೊಂದು ಪುಣ್ಯ. ಹಾರ್ಡ್ ವರ್ಕರ್ ಇರ್ತಾರೆ, ಅಷ್ಟೇ ಯಶಸ್ಸನ್ನು ಕಾಣ್ತಾರೆ, ಅಷ್ಟೇ ಕೀರ್ತಿಯನ್ನು ಬೆಳೆಸ್ಕೊತಾರೆ. ಹೌದು, ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಇರುತ್ತೋ ಒಳ್ಳೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಹೌದು, ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮತ್ತು ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಂದರೆ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡಿರ್ತಾರೆ. ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ, ಎಲ್ಲವನ್ನೂ ಗೆಲ್ತಾರೆ. ಆದ್ರೆ ದಯವಿಟ್ಟು ಇಲ್ಲಿ ಬೇಕಾಗಿರೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬೇಕಾಗಿರೋದು ನಿಮಗೆ 7 ಕ್ಯಾರೆಟ್ ಹವಳ ಅಂಕು ಹಾಕಲೇಬೇಕು. ಯಾಕಂದ್ರೆ ಲಗ್ನೇಶ ಯಾವತ್ತಿದ್ರು ಅಸ್ತಂಗತ ಆಗಬಾರದು, ಆರೋಗ್ಯ ಸಮಸ್ಯೆ ಬರುತ್ತೆ. ಅದು ಅಲ್ಲದೆ ಇಲ್ಲೇ 7 ಕ್ಯಾರೆಟ್ ಪಚ್ಚೆ ಬೇಕು, ನಾಗ ಪ್ರತಿಷ್ಠಾಪನೆ ಆಗ್ಬೇಕು, ಶುಕ್ರ ಶಾಂತಿ ಆಗ್ಬೇಕು, ಪ್ಲಸ್ ಗೋಮುಖ ಪ್ರಸವ ಪೂಜೆ ಆಗ್ಲೇಬೇಕು. ಹೌದು, ಇವನ್ನಿಷ್ಟು ಮಾಡ್ಕೊಳ್ಳೋದ್ರಿಂದ ಮಗು ಬಹಳ ಎತ್ತಕ್ಕೆ ಬೆಳೆಯುತ್ತೆ. ನೋಡಿ, ಕುಜ ಸೀರೆ 10ನೇ ಭಾವ ನೋಡ್ತಾನೆ, ಅದಾದ್ಮೇಲೆ 12ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಮ 2ನೇ ಭಾವ ನೋಡ್ತಾನೆ. ನೋಡಿ, ವಿದೇಶಿ ಯೋಗನೂ ಇದೆ ನಿಮಗೆ. ಹೌದು, ಲಗ್ನೇಶ 12ನೇ ಭಾವ ನೋಡಿದ್ರೆ ವಿದೇಶಿ ಯೋಗ ಅಂತಾರೆ. ಹೌದು, ಫಾರಿನ್ ಹೋಗಿ ಕೆಲಸ ಮಾಡ್ಬೋದು ಇವನು. ವಿದೇಶಿ ಯೋಗನೂ ಇದೆ. ಗಜಕೇಸರಿ ಯೋಗದಲ್ಲಿ ಹುಟ್ಟಿದಾನೆ ನಿಮ್ಮ ಮಗು. ಬಹಳ ಒಳ್ಳೇದ್ರಿ, ಬಹಳ ಒಳ್ಳೇದಂದ್ರೆ ಬಹಳ ಒಳ್ಳೇದು. ಬಟ್ ಅದು ಸರಿಯಾಗಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ತೊಂದರೆಗಳಾಗ್ತೀರಿ. ಶುಕ್ರನ ನೋಡಿ, ಸೀದಾ ತನ್ನ ಮನೆ ನೋಡ್ತಾನ. 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ, 5ರಲ್ಲಿ ಶುಕ್ರನಿಂದ ಎಲ್ಲ ಕೆಟ್ಟ ಫಲಗಳು ಮಾಡ್ತಾನೆ, 9ರಲ್ಲಿ ಒಳ್ಳೆ ಫ್ಯೂಚರ್ ಅನ್ನ ಕೊಡ್ತಾನೆ. ನೋಡಿ, ಇಲ್ಲಿ ಚಂದ್ರ, ಶನಿ ಸೀದಾ ನಿಮ್ಮನ್ನೇ ನೋಡ್ತಾನೆ, ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ನಿಮ್ಮ 8ನೇ ಭಾವ ನೋಡ್ತಾನೆ, 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ, 5ರಲ್ಲಿ ಒಳ್ಳೆ ಇದು ಕೊಡ್ತಾನೆ, 8ನೇ ಭಾವ ಶತ್ರು ನಾಶ ಆಗುತ್ತೆ. ಬಹಳ ಚೆನ್ನಾಗಿದೆ ರೀ. ನೀವು ನಾಳೆ ತಿಳ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಬಸವ ಪೂಜೆ ಮಾಡ್ಕೊಳ್ಳಿ, ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಮಗು ಮಾತ್ರ ಬಹಳ ಎತ್ತರಕ್ಕೆ ಬೆಳೆಯುತ್ತೆ, ಒಳ್ಳೆ ಹೆಸರು ಮಾಡುತ್ತೆ, ಒಳ್ಳೆ ಬುದ್ಧಿವಂತನಾಗ್ತಾನೆ, ಒಳ್ಳೆ ನೀತಿವಂತನಾಗ್ತಾನೆ. ಹೌದು, ಮಗು ಚಿಕ್ಕದಿದೆ, ಇವಾಗಲೇ ಮಾಡ್ಕೊಳ್ಳೋದು ಬಹಳ ಉತ್ತಮ ನೀವು ಅಂತ ಹೇಳ್ತಾ ನೆಕ್ಸ್ಟ್ ನೋಡಿ, 1, 5, 7, 9ನೇ ನೋಡ್ಬೇಕು. ನಾನು ಅಮಾವಾಶ ನೋಡ್ಬೇಕಂದ್ರೆ ನೋಡಿ, 1ನೇ ಭಾವ, 5ನೇ ಮನೆ ಸ್ವಾಮಿ 12ರಲ್ಲಿದ್ದಾನೆ, 7ನೇ ಮನೆ ಸ್ವಾಮಿ ಯಾರು ಬುಧ 6ರಲ್ಲಿದ್ದಾನೆ, 9ನೇ ಮನೆ ಸ್ವಾಮಿ ಅಷ್ಟಮದಲ್ಲಿದ್ದಾನೆ. ನಾ ಏನ್ ಹೇಳಿದೆ ನಿಮ್ಗೆ,
ನೀವು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ದಾಂಪತ್ಯದಲ್ಲಿ ತೊಂದರೆ ಆಗುತ್ತೆ. ಹೌದು, ದಾಂಪತ್ಯದಲ್ಲಿ ತೊಂದರೆ ಆಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಬನ್ನಿ, ಚಿಕ್ಕ ಮಗು ಇದೆ, ಎಜುಕೇಶನ್ ನೋಡ್ಲೇಬೇಕು. ನಾನು ಎಜುಕೇಶನ್ ಬಗ್ಗೆ ಏನು ಚಿಂತೆ ಇಲ್ಲ, ಹೈಲಿ ಕ್ವಾಲಿಫೈಡ್ ಆಗ್ತಾರೆ. ಯಾಕಂದ್ರೆ ಕುಜ ಮತ್ತು ಗುರು ಒಂದೇ ಮನೆಯಲ್ಲಿ ಇದ್ದಾರೆ. ಹೈಲಿ ಕ್ವಾಲಿಫೈಡ್ ಆಗ್ತಾನೆ, ಹೈಲಿ ಕ್ವಾಲಿಫೈಡ್. ಹೌದು, ಹೈಲಿ ಕ್ವಾಲಿಫೈಡ್. ಬಟ್ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇದೆ. ಕೆಲಸದ ವಿಚಾರದಲ್ಲಿ ಏನೂ ಚಿಂತೆ ಬೇಡ. ಹೌದು, ಯಾಕಂದ್ರೆ ಮಾಲಿವ ಮಹಾಪುರುಷ ರಾಜಯೋಗ ಇದೆ. ಹೌದು, ಸೊ ಜಾತಕ ಬಹಳ ಚೆನ್ನಾಗಿದೆ. ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ನಾನು ಹೇಳುವ ಎಲ್ಲಾ ಪೂಜೆಯನ್ನು ನೀವು ಮಾಡ್ಕೊಳ್ಳೇಬೇಕು. ಹೌದು, ಸದ್ಯ ಬುಧ ದಶೆಯಲ್ಲಿದ್ದಾನೆ. ಹೌದಾ, ಹಾಗಾಗಿ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನೋಡಿ, ಕೇತು ದಶೆ ಒಳ್ಳೇದಲ್ಲ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಷ್ಟರೊಳಗೆ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪೂಜೆ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಬಿಟ್ಟು 7 ಕ್ಯಾರೆಟ್ ಹವಳ ಹಾಕಿ. ಹವಳ ಹಾಕ್ಲಿಲ್ಲ ಬಹಳ ತೊಂದರೆ ಈಡಾಗ್ತೀರಿ. 7 ಕ್ಯಾರೆಟ್ ಪಚ್ಚೆ ಹಾಕಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.